ಇನ್ನು ರಾಜಸ್ಥಾನದಲ್ಲಿ ಪಾಕ್ ಡ್ರೋನ್ಗಳು ಡಮ್ ಡಮ್ ಢಮಾರ್ ಆಗಿದೆ. ಆಕಾಶದಲ್ಲೇ ಪಾಕಿಸ್ತಾನದ ಡ್ರೋನ್ಗಳನ್ನ ಪೀಸ್ ಪೀಸ್ ಮಾಡುವಂತ ಕೆಲಸ ಆಗಿದೆ. ಭಾರತದ ಪ್ರತಿ ದಾಳಿಗೆ ಪಾಕಿಸ್ತಾನ ಡ್ರೋನ್ಗಳು ಚಿಂದಿ ಚಿಂದಿ ಆಗಿರುವಂತದ್ದು. ರಾಜಸ್ಥಾನದಲ್ಲಿ ಪಾಕಿಸ್ತಾನದ 10 ಡ್ರೋನ್ಗಳನ್ನ ಉಡೀಸ್ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ರಾಜಸ್ಥಾನದ ಮೇಲೆ ಗುರಿಯಾಗಿಸಿಕೊಂಡು ಆರಂಭಕ್ಕೆ ಜಮ್ಮು ಕಾಶ್ಮೀರ ಶುರುವಾಯಿತು, ಅದಾದ್ಮೇಲೆ ಪಂಜಾಬ್, ಗುಜರಾತ್. ಸದ್ಯ ಆಕಾಶದಲ್ಲೇ ಪಾಕಿಸ್ತಾನದ ಡ್ರೋನ್ಗಳನ್ನ ಉಡೀಸ್ ಮಾಡುವಂತ ಕೆಲಸ ಮಾಡ್ತಾ ಇದೆ ನಮ್ಮ ಭಾರತೀಯ ಸೇನೆ. ರಾಜಸ್ಥಾನದಲ್ಲಿ ಪಾಕಿಸ್ತಾನದ 10 ಡ್ರೋನ್ಗಳನ್ನ ಹೊಡೆದು ಬಿಸಾಕ್ಲಾಗ್ತಿದೆ. ಲೆಕ್ಕಕ್ಕೆ ಇಲ್ಲ, ಡಮ್ ಡಮಾರ್. ಮತ್ತೆ ದೀಪಾವಳಿ ಕಂಟಿನ್ಯೂ ಆಗ್ತಿದೆ. ಅವರು ದಾಳಿ ಮಾಡ್ತಾನೆ ಇದ್ದಾರೆ. ನಮ್ಮವರು ಭೂಮಿಗೆ ಅಪ್ಪಳಿಸುವ ಮೊದಲೇ ಆಕಾಶದಲ್ಲೇ ಅದನ್ನ ಹೊಡೆದು ಬಿಸಾಕುವಂತ ಕಾರ್ಯವನ್ನ ಮಾಡ್ತಿದ್ದಾರೆ. ಭಾರತ ಅಂದ್ರೆ ಹೀಗೆ ಸುಮ್ಮನೆ ಬಿಡೋದಿಲ್ಲ. ನಾವು ದಾಳಿ ಮಾಡಿಲ್ಲ, ನಮ್ಮ ಮೇಲೆ ದಾಳಿ ಮಾಡ್ತಿದ್ದಾರೆ. ಹಾಗಾಗಿ ಅದಕ್ಕೆ ತಿರುಗೇಟನ್ನ ಕೊಡುವಂತ ಕೆಲಸ ನಮ್ಮ ಭಾರತೀಯ ಸೇನೆ ನಿರಂತರವಾಗಿ ಹೈ ಅಲರ್ಟ್ ಆಗಿ ಮಾಡ್ತಿದೆ. ಈ ನಿಟ್ಟಿನಲ್ಲಿ ಪಾಕಿಸ್ತಾನದಿಂದ ಅಪ್ರಚೋದಿತ ಡ್ರೋನ್ ದಾಳಿ ಸಾಗ್ತಾನೇ ಇದೆ. ಜಮ್ಮು ಕಾಶ್ಮೀರದಲ್ಲೂ ಕೂಡ 15ಕ್ಕೂ ಹೆಚ್ಚು ಕಡೆ ಪಾಕಿಸ್ತಾನದ ಅಟ್ಯಾಕ್ ಆಗಿದೆ. ಈ ಎಲ್ಲ ಬೆಳವಣಿಗೆಯ ಬೆನ್ನಲ್ಲೇ ಮಹತ್ವದ ಸಭೆಯನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿ ಮುಗಿಸಿದ್ದಾರೆ. ಈಗ ಮುಂದೆ ಪಿಕ್ಚರ್ ಅಭಿ ಬಾಕಿ ಹೇ, ನೋಡಬೇಕು ಯಾವ ತೀರ್ಮಾನವನ್ನ ಕೈಗೊಳ್ಳುತ್ತಾರೆ ಅನ್ನೋದು. ಸದ್ಯ ಬರ್ತಿರುವಂತ ಮಾಹಿತಿ, ಪಾಕಿಸ್ತಾನ ಏನು ಬ್ಯಾಕ್ ಟು ಬ್ಯಾಕ್ ಡ್ರೋನ್ ಅಟ್ಯಾಕ್ ಮಾಡ್ತಿದೆಯಲ್ಲ, ಇವು ಯಾವುದು ಕೂಡ ಕೆಲಸ ಮಾಡ್ತಿಲ್ಲ. ಅದು ಭೂಮಿಗೆ ಬಂದು ಅಪ್ಪಳಿಸಿ ನಮ್ಮವರಿಗೆ ಸಮಸ್ಯೆ ಮಾಡಬೇಕು, ಇಲ್ಲಿ ದಾಳಿ ಮಾಡಬೇಕೆನ್ನುವಂತ ಏನೋ ಪ್ಲಾನಿಂಗ್ ಇಟ್ಕೊಂಡು ಬರ್ತಾ ಇತ್ತು. ಯಾವುದು ಕೂಡ ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ನಮ್ಮ ಭಾರತೀಯ ಸೇನೆ ಅದನ್ನ ಹೊಡೆದು ಬಿಸಾಕ್ತಿದೆ. ಹೀಗಾಗಿ ಪಾಕಿಸ್ತಾನದಿಂದ ಬರ್ತಿರುವಂತಹ ಡ್ರೋನ್ಗಳು ಬಂದ ಪುಟ್ಟ ಹೋದ ಪುಟ್ಟ ಅಲ್ಲಲ್ಲೇ ಬ್ಲಾಸ್ಟ್ ಉಡೀಸ್ ಮಾಡುವಂತ ಕೆಲಸವಂತೂ ಬಹಳ ಸ್ಪಷ್ಟವಾಗಿ ಸಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ ನಾವು. ಇವೆಲ್ಲವೂ ಕೂಡ ಡ್ರೋನ್ ಚಿತ್ರಣಗಳು. ಡ್ರೋನ್ ಇವೆಲ್ಲ ಆಕಾಶದಲ್ಲಿ ಅಂದ್ರೆ ಸುತ್ತ ಕತ್ಲು, ರಾತ್ರಿ ಬೇರೆ ಆಗಿದೆ, ಬ್ಲಾಕ್ಔಟ್ ಘೋಷಣೆ ಕೂಡ ಆಗಿರೋದು. ದಾಳಿ ಆಗ್ತಿದ್ದಂತೆ ಇದನ್ನ ಹೊಡೆದು ಬಿಸಾಕುವಂತ ನೀಟಾಗಿ ನಿಮ್ಗೆ ಸ್ಪಷ್ಟವಾಗಿ ನಾವು ತೋರಿಸ್ತಾ ಇದೀವಿ ಚಿತ್ರಾವಳಿಗಳಲ್ಲಿ. ಇದೇ ನೋಡಿ ಡ್ರೋನ್, ಇದು ಆಕಾಶದಲ್ಲಿ ಡ್ರೋನ್ ಪಾಕಿಸ್ತಾನದಿಂದ ನಮ್ಮ ಭಾರತದ ಮೇಲೆ ಬರ್ತಿದ್ದಂತೆ, ಪ್ರಮುಖವಾಗಿ ರಾಜಸ್ಥಾನದಲ್ಲಿ ದಾಳಿ ಆಗ್ತಿದ್ದಂತೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಸೇರಿದಂತೆ ಭಾರತದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು, ಅವೇನು ಭಾರತ ನಿರಂತರವಾಗಿ ದೇಶದ ಬಜೆಟ್ ನಲ್ಲಿ ರಕ್ಷಣಾ ವಲಯಕ್ಕೆ ನಾವು ಯಾಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎತ್ತಿಡ್ತಾ ಇದ್ವಿ ಅಂತಲ್ಲ, ಇಂಥ ಸಿಚುವೇಶನ್ ಬರುತ್ತೆ ಅನ್ನೋದಕ್ಕಾಗಿನೇ. ಆತ ಬಾಂಗ್ಲಾದೇಶ್ ತಲೆ ಮೇಲೆ ಇತ್ತ ಚೀನಾ, ಪಕ್ಕದಲ್ಲಿ ಅಫ್ಘಾನಿಸ್ತಾನ್, ಅಲ್ಲಿ ಪಕ್ಕದಲ್ಲಿರುವಂತ ಪಾಕಿಸ್ತಾನ್. ಹೀಗಾಗಿ ಇಂತಹ ನೈಬರ್ಸ್ಗಳು, ಅಕ್ಕಪಕ್ಕದ ರಾಷ್ಟ್ರಗಳು ಇರುವಂತ ನಿಟ್ಟಿನಲ್ಲೇ ಭಾರತ ಅಷ್ಟು ಕಟ್ಟುನಿಟ್ಟಾಗಿ ಕ್ರಮವನ್ನ ವಹಿಸಿಕೊಂಡು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ತೆಗೆದುಕೊಳ್ತಿರೋದು. ಜೊತೆಯಲ್ಲಿ ಈಗ ಆತ್ಮನಿರ್ಭರ್ ಭಾರತದ ಅಡಿಯಲ್ಲಿ ಸ್ವದೇಶಿ ನಿರ್ಮಿತವಾಗಿದೆ ನಾವು ಶಸ್ತ್ರಾಸ್ತ್ರಗಳನ್ನ ನಿರ್ಮಾಣ ಮಾಡ್ತಿದ್ದೀವಿ. ಹೀಗಾಗಿ ಇಂಥ ಸಿಚುವೇಶನ್ ಬರುತ್ತೆ ಅನ್ನೋದು ಭಾರತಕ್ಕೆ ಮೊದಲಿಂದಾನು ಗೊತ್ತು. ಯಾಕಂದ್ರೆ ಇವೆಲ್ಲವನ್ನ ಫೇಸ್ ಮಾಡಿ ಪಾಕಿಸ್ತಾನವನ್ನ ಶರಣಾಗತಿ ಮಾಡಿ ಅದನ್ನ ಮಂಡಿ ಊರಿ ಬೇಡಿಕೊಳ್ಳುವಂತ ಪರಿಸ್ಥಿತಿ ಎಷ್ಟು ಸಲ ಬಂದಿಲ್ಲ.